ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯಪುರದಲ್ಲಿ ಮಗು ಸಾತ್ವಿಕನ ರಕ್ಷಣೆಯಾಗುತ್ತೆ. ಅಂತಿಮ ಹಂತವನ್ನ ತಲುಪಿದೆ ಮಗುವಿನ ರಕ್ಷಣಾ ಕಾರ್ಯಾಚರಣೆ. ಕೊಳವೆ ಬಾವಿಯಲ್ಲಿರುವಂತಹ ಮಗುವಿನ ಅಳುವಿನ ಶಬ್ದ ಕೇಳಿಸ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಮಗುವಿನ ಪ್ರಾಣಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಮಗು ಇರುವಂತಹ ಸ್ಥಳವನ್ನ ತಲುಪಿದ್ದೇವೆ. ಇನ್ನು ಅಡ್ಡಲಾಗಿ ರಂಧ್ರ ಕೊರಿಬೇಕಾಗಿದೆ. ಆ ಮಗುವನ್ನ ರಕ್ಷಣೆ ಮಾಡಬೇಕು ಅಂದ್ರೆ TV5 ಕನ್ನಡಕ್ಕೆ ರಕ್ಷಣಾ ಸಿಬ್ಬಂದಿ ಈ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೇನು ಮಗುವಿನ ಸಮೀಪದಲ್ಲೇ ಇದ್ದೇವೆ. ಮಗುವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಆ ಒಂದು ಕೊಳವೆ ಬಾವಿಯ ಸಮೀಪದಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ. ಅದಕ್ಕೆ ಅಡ್ಡಲಾಗಿ ಒಂದು ರಂಧ್ರವನ್ನ ಕೊರಿಬೇಕಾಗುತ್ತೆ. ಆ ಕಾರ್ಯ ಮಾತ್ರ ಇದೆ. ಅಂದ್ರೆ ಅಂತಿಮ ಹಂತವನ್ನ ತಲುಪಿದೆ ಈಗ ರಕ್ಷಣಾ ಕಾರ್ಯಾಚರಣೆ. ಇನ್ನೇನು ಮಗುವನ್ನ ಸುರಕ್ಷಿತವಾಗಿ ಹೊರಗೆ ತರೋದೊಂದೇ ಬಾಕಿ. ಈಗಾಗಲೇ ಸಾತ್ವಿಕ್ಗೋಸ್ಕರ ರಾಜ್ಯದಾದ್ಯಂತ ಅನೇಕ ಕಡೆ ಕೂಡ ಜನರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. 2 ವರ್ಷದ ಪುಟ್ಟ ಕಂದ ಈಗ ಕೊಳವೆ ಬಾವಿಯೊಳಗೆ ಸಿಲುಕಾಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಹೊರಗೆ ತೆಗೆಯಲಾಗುತ್ತೆ. ನಿನ್ನೆ ಜಮೀನಿನಲ್ಲಿ ಶಂಕರಪ್ಪ ಮುಜುಗೊಂಡ ಬೋರ್ವೆಲ್ ಕೊರೆಸಿದ್ರು. ಆ ಸಂದರ್ಭದಲ್ಲಿ ನೀರು ಕೂಡ ಬಂದಿರಲಿಲ್ಲ. ಹಾಗೆ ಬಿಟ್ಟಿದ್ದಂಥ ಈ ಬೋರ್ವೆಲ್ನಲ್ಲಿ ಪುಟ್ಟ ಕಂದಮ್ಮ ಬಿದ್ದು ಸಿಲುಕಾಕೊಂಡಿದೆ. ನಿನ್ನೆಯಿಂದ ಕೂಡ ಸಂಜೆಯಿಂದ ಕಾರ್ಯಾಚರಣೆಯಲ್ಲಿ NDRF ಹಾಗೂ SDRF ಸಿಬ್ಬಂದಿ ತೊಡಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಗುವಿನ ಸುರಕ್ಷತೆ ಮಾಡಬೇಕೋ ಅದೆಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಮಗುವಿನ ಕಾಲುಗಳ ಚಲನವಲನಗಳು ಕೂಡ ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಮಗು ಅಳ್ತಾ ಇರುವಂಥ ಶಬ್ದ ಕೂಡ ಕೇಳಿಸ್ತಾ ಇದೆಯಂತೆ. ಬಾಲಕನ ರಕ್ಷಣೆಯನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಈಗಾಗಲೇ ಸಿಬ್ಬಂದಿ ಕಾರ್ಯನಿರತರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ರಕ್ಷಣೆ ಕೂಡ ಮಾಡಲಾಗುತ್ತೆ. ಸಾತ್ವಿಕನಿಗಾಗಿ ತಾಯಿ ಸೇರಿದಂತೆ ಕುಟುಂಬಸ್ಥರು, ಅದೇ ರೀತಿಯಾಗಿ ಊರಿನಲ್ಲಿರುವಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಮಗು ಬದುಕು ಬರಲಿ, ಸುರಕ್ಷಿತವಾಗಿ ಹೊರಗಡೆ ಬರಲಿ, ಮಗುವನ್ನು ರಕ್ಷಣೆ ಮಾಡಲಿ, ಕಾರ್ಯಾಚರಣೆ ಮಾಡ್ತಾ ಇರುವಂಥ ಸಿಬ್ಬಂದಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಈಗಾಗಲೇ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ. ನಿನ್ನೆ ಸಂಜೆಯಿಂದ ಕೂಡ ಈ ರೀತಿಯ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಕೊಳವೆ ಬಾವಿಗೆ ಮಕ್ಕಳು ಬೀಳ್ತಾ ಇರುವಂಥ ಪ್ರಕರಣ ಇದೇ ಮೊದಲೇನಲ್ಲ. ಈ ಹಿಂದೆ ಅಂತೂ ಸಾಲು ಸಾಲಾಗಿ ಈ ರೀತಿಯ ಪ್ರಕರಣಗಳು ಕಂಡುಬರ್ತಾ ಇದ್ವು. ಇದೀಗ ನಿನ್ನೆ ನಡೆದಿರುವಂಥ ಪ್ರಕರಣ ಕೂಡ ಒಂದು ರೀತಿಯಾಗಿ ಬೆಚ್ಚಿ ಬೀಳಿಸಿದೆ. ಈ ರೀತಿ ಬೋರ್ವೆಲ್ ಕೊರೆದ ಕ್ಷಣ ನೀರು ಬರಲಿಲ್ಲ ಅಂದರೆ ತಕ್ಷಣ ಮುಚ್ಚಿಬಿಡ್ಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಓಪನ್ ಆಗಿ ತೆರೆದು ಬಿಟ್ಟಿದ್ರು ಅಂದರೆ ಈ ರೀತಿಯ ಘಟನೆಗಳು ಮರುಕಳಿಸ್ಬಿಡ್ತವೆ. ಈ ರೀತಿ ಆಗಬಾರ್ದು ಅಂದರೆ ಬೋರ್ವೆಲ್ಗಳನ್ನ ನೀರು ಬಂದಿಲ್ಲ ಅಂದರೆ ತಕ್ಷಣಕ್ಕೆ ಮುಚ್ಚುವಂಥ ಕೆಲಸವನ್ನು ಕೂಡ ರೈತರು ಮಾಡಬೇಕಾಗುತ್ತೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಏನು ಸಾತ್ವಿಕ್ ಅನ್ನುವಂತ ಮಗು ಕೊಳವೆ ಬಾವಿಗೆ ಬಿದ್ದ ಬೆನ್ನಲ್ಲೇ ಈಗ ಸಾಕಷ್ಟು ತಾಲೂಕಾ ಆಡಳಿತ ಮತ್ತು ತಾಲೂಕಾ ವೈದ್ಯಾಧಿಕಾರಿಗಳಿಂದ ಸಾಕಷ್ಟು ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ಮಗುವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಕೂಡ ಹೊರಗಡೆ ತೆಗಿತಾ ಇರುವಂತದ್ದು ಮತ್ತು ಮಗುವನ್ನ ಹೊರಗಡೆ ತೆಗೆದ ನಂತರ ಆ ಮಗುಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನೀಡಬೇಕು ಅಂತ ಹೇಳಲಿಕ್ಕೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಕಾಂಚನಾ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಅರ್ಚನಾ ಕುಲಕರ್ಣಿ ಅವರು ಕೂಡ ನನ್ನೊಟ್ಟಿಗೆ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಮಗು ಹೊರಗಡೆ ತೆಗಿತಾ ಇದ್ದಾಗಲೇ ಹೇಗೆಲ್ಲ ಮಗುವಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಾನು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅರ್ಚನಾ ಕುಲಕರ್ಣಿ ಅಂತ. ನಾವು ಮಗು ಹೊರ ತಕ್ಷಣ ಅದರದ್ದು ರೆಸ್ಪಿರೇಟರಿ ಅಂದರೆ ಅದ್ರ ಉಸಿರಾಟದ ಬಗ್ಗೆ ನೋಡ್ತೀವಿ. ಅದ್ರದ್ದು ವೈಟಲ್ ಸೈನ್ಸ್ ಎಲ್ಲ ನೋಡಿಬಿಟ್ಟು ಫಸ್ಟ್ ನಾವು ಅಂಬು ಬ್ಯಾಗಿಂದ ಆಕ್ಸಿಜನ್ ಜೊತೆಗೆ ಅಂಬು ಬ್ಯಾಗನ್ನು ಇದು ಮಾಡಿದ್ದೀವಿ ಅಟ್ಯಾಚ್ಡ್. ಹಾಗೆ ಅಂಬು ಬ್ಯಾಗ್ ಜೊತೆಗೆ ಅದು ಮಾಡಿಕೊಂಡು ಆಕ್ಸಿಜನ್ ಕೊಟ್ಕೊಂಡು ನಾವು ಆಂಬುಲೆನ್ಸ್ವರೆಗೆ ತಗೊಂಡು ಹೋಗ್ತೀವಿ. ಆಂಬುಲೆನ್ಸಲ್ಲಿ ಎಮರ್ಜೆನ್ಸಿ ಇಂಜೆಕ್ಷನ್ಸು ಮತ್ತು IV ಸೆಟ್ಟು ಎಲ್ಲ ಇದೆ. ಅಲ್ಲಿ ನಾವು IV ಸೆಟ್ಟು ಮತ್ತು ಇಂಜೆಕ್ಷನ್ಸು ಎಲ್ಲ ಕೊಟ್ಕೊಂಡು ಅದು ತಗೊಂಡು ನಾವು ಜನರಲ್ ಹಾಸ್ಪಿಟ್ಲ್ ಇಂಡಿಗೆ ಹೋಗ್ತೀವಿ. ಅಲ್ಲಿ ಮಗುನ ಸ್ವಲ್ಪ ಇನ್ನೂ ಸ್ವಲ್ಪ ಚಿಕಿತ್ಸೆ ಕೊಟ್ಟು ಅದಕ್ಕೆ ಸ್ಟೇಬಲ್ ಮಾಡಿ ಅದಕ್ಕೆ ಅವಶ್ಯಕತೆ ಇದ್ರೆ ನಾವು ಅದಕ್ಕೆ ಬಿಜಾಪುರ್ಗೆ ಹೈಯರ್ ಸೆಂಟರ್ಗೆ ಕಳಿಸ್ತೀವಿ, ಬಿಜಾಪುರ ಸೆಂಟರ್ಗೆ ಕಳಿಸ್ತೀವಿ. ಮೇಡಮ್, ನಿನ್ನೆಯಿಂದ ಕೂಡ ತಾವು ಮಗುವನ್ನ ನೋಡ್ತಾ ಇದ್ರಿ. ಸಾಕಷ್ಟು ಚಲನವಲ್ಲ ಮಾಡ್ತಾ ಇತ್ತು. ಸದ್ಯದ ಪರಿಸ್ಥಿತಿ ಈಗ ಹೇಗಿದೆ ಮೇಡಮ್? ಈಗ ನಾವು ನಿನ್ನೆ ಏನು ನೋಡ್ತಾ ಇದ್ವಿ ಅದನ್ನೇ ನೋಡ್ತಾ ಇದ್ವಿ. ಮೂಮೆಂಟ್ ಇದೆ ಕಾಲಿಂದು. ಅದನ್ನ ಬಿಟ್ರೆ ನಮ್ಗೆ ಅಲ್ಲೇನು ಕಾಣಿಸ್ತಾ ಇಲ್ಲ. ಈಗ ಸಾಕಷ್ಟು ವ್ಯವಸ್ಥೆ ಪೂರ್ವಕವಾಗಿ ಮಾಡಿದಿರಿ. ಆ ಮಗುವಿಗೆ ಯಾವ ರೀತಿಯಾಗಿ ಇಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ ಮೇಡಮ್? ಆಂಬ್ಯುಲೆನ್ಸ್ ಇದೆ. ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ. 4 ಜನ ಡಾಕ್ಟರ್ಸ್ ಇದ್ದಾರೆ. ಒಬ್ರು ಪಿಡಿಯಾಟ್ರಿಷಿಯನ್ ಇದ್ದಾರೆ. ಮತ್ತೆ IV ಸೆಟ್ ಇದೆ, ಆಕ್ಸಿಜನ್ ಇದೆ. ಇದೆಲ್ಲ ಹಾಕೊಂಡು ನಾವು ತಗೊಂಡು ಹೋಗ್ತೀವಿ.
ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಇನ್ನೊಬ್ರು ವೈದ್ಯರಿದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಆ ಮಗುವನ್ನ ಈಗ ಸಾಕಷ್ಟು ಹೊರಗಡೆ ಬಂದ ತಕ್ಷಣ ಈ ಗಾಳಿಗೆ ಏನಾದರೂ ಹೊಂದ್ಕೊಳಕ್ಕಾಗತ್ತಾ ಹೇಗೆ ಅಂತ? ಮಗು ಭಾಳಷ್ಟು ಒಂದು 10ರಿಂದ 12 ತಾಸು ಒಳಗಡೆ ಇರೋದ್ರಿಂದ ಮಗುವಿಗೆ ನಾವು ಆಕ್ಸಿಜನ್ ಸಪ್ಲೈ ಕೊಡಬೇಕಾಗ್ತದೆ. ಅದರ ವ್ಯವಸ್ಥೆ ಇದೆ, ಆಕ್ಸಿಜನ್ ಸಿಲಿಂಡರ್ ಇದೆ ನಮ್ಮ ಹತ್ರ, ಅಂಬು ಬ್ಯಾಗ್ ಇದೆ. ಮೊದಲು CPR ಮಾಡಿ ಮಗುವಿಗೆ ನಾವು ಆಕ್ಸಿಜನನ್ನು ಸರ್ಕ್ಯುಲೇಷನ್ ಆಗುವಂಗೆ ಮಾಡ್ತೀವಿ. ಆಮೇಲೆ ಆಕ್ಸಿಜನ್ ಕನೆಕ್ಟ್ ಮಾಡಿ ಆ ಮಗುವಿಗೆ ಉಸಿರಾಡುವಂಥ ಪ್ರಯತ್ನ ಮಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಇದಿಷ್ಟೇನೆಂದರೆ ತಾಲೂಕಾ ವೈದ್ಯಾಧಿಕಾರಿಗಳ ಮಾತಾಗಿರುವಂಥ ಮಗು ಹೊರಗಡೆ ಬರ್ತಾ ಇದ್ದ ಹಾಗೆ ಮಗುವಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ TV5 ಯೊಂದಿಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಿದ್ದು, TV5 ವಿಜಯಪುರ. ಮಗು ರಕ್ಷಣೆಗಾಗಿ ಈಗಾಗಲೇ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ಸಿಬ್ಬಂದಿ ಹಿಟಾಚಿ, ಅದೇ ರೀತಿಯಾಗಿ JCB ಎಲ್ಲ ಯಂತ್ರಗಳನ್ನು ಕೂಡ ಬಳಸಿ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಗುವಿನ ರಕ್ಷಣೆ ಕೂಡ ಆಗುತ್ತೆ. ಮಗುವಿನ ಸಮೀಪದಲ್ಲೇ ಇದ್ದಾರೆ. ಮಗು ಅಳ್ತಾ ಇರುವಂತಹ ಶಬ್ದ ಕೂಡ ಕೇಳಿಸ್ತಾ ಇದೆ. ಒಂದು ರೀತಿಯಾಗಿ ಅಲ್ಲಿ ಅಡ್ಡಲಾಗಿ ಒಂದು ರಂಧ್ರವನ್ನ ಕೊರೆದು ಮಗುವನ್ನ ಸುರಕ್ಷಿತವಾಗಿ ಹೊರ ಕರ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮಗುವನ್ನ ಹೊರಗೆ ಕರ್ಕೊಂಡು ಬಂದ ಕ್ಷಣ ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ. ಮಗುವಿಗೆ ಬೇಕಾಗಿರುವಂತಹ ಈಗಾಗಲೇ ಮಗು 20 ಅಡಿ ಆಳದಲ್ಲಿ ಕೆಳಗಡೆ ಬಿದ್ದಿರೋದ್ರಿಂದ ಮಗುವಿಗೆ ಆಕ್ಸಿಜನ್ ಕೊರತೆ ಕೂಡ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡೋದಕ್ಕೆ ಕೂಡ 4 ಜನ ವೈದ್ಯರಿದ್ದಾರೆ. ಆಂಬ್ಯುಲೆನ್ಸ್ ಕೂಡ ಅಲ್ಲೇ ಇದೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಈ ಮೂಲಕ ಮಗುವಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ನೋಡ್ತಾರೆ. ಸದ್ಯಕ್ಕೆ ಈಗಾಗಲೇ ತಲುಪಿದ್ದಾರೆ. ಒಂದು 15 ಅಡಿವರೆಗೂ ಕೂಡ ಸಿಬ್ಬಂದಿ ಹೋಗಿದ್ದಾರೆ. ಇನ್ನು 5 ಅಡಿ ತಲುಪಬೇಕಾಗುತ್ತೆ. ಮತ್ತೆ ಅಡ್ಡಲಾಗಿ ರಂಧ್ರವನ್ನು ಕೊರೆದು ಮಣ್ಣನ್ನು ತೆರವು ಮಾಡಿಕೊಂಡು ಮಗುವನ್ನು ರಕ್ಷಣೆ ಮಾಡ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ನಿನ್ನೆಯಿಂದ ಕೂಡ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ. NDRF ಹಾಗೂ SDRF ಸಿಬ್ಬಂದಿ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಮಗುವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿ ಹೇಗೆ ಕೆಲಸವನ್ನು ಮಾಡ್ತಿದ್ದಾರೋ ಅದೇ ರೀತಿಯಾಗಿ ರಾಜ್ಯದಾದ್ಯಂತ ಕೂಡ ಪ್ರಾರ್ಥನೆಗಳು ಕೇಳಿಬರ್ತಿದ್ದಾವೆ. ನಮ್ಮ ಆಶಯ ಕೂಡ ಅದೇ, ಆದಷ್ಟು ಬೇಗ ಮಗುವಿನ ರಕ್ಷಣೆ ಆಗಲಿ ಅಂತ. 2 ವರ್ಷದ ಕಂದಮ್ಮ ನಿನ್ನೆ ಕೊಳವೆ ಬಾವಿಗೆ ಬಿದ್ದಿದೆ. ಅದರಲ್ಲೂ ಕೂಡ ತಲೆ ಕೆಳಗಾಗಿ ಬಿದ್ದಿರುವಂತಹ ಮಗು. ಸದ್ಯಕ್ಕೆ ಕಾಲಿನ ಚಲನವಲನ ಮತ್ತು ಮಗು ಅಳ್ತಾ ಇರುವಂಥ ಶಬ್ದ ಕೂಡ ಕೇಳಿಬರ್ತಾ ಇದೆ. 20 ಅಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ಸೇಫ್ ಅಂತ ಹೇಳ್ಬೋದು. ಅದೇ ಇದಕ್ಕೂ ಮೊದಲು ನಡೆದಂಥ ಪ್ರಕರಣಗಳೆಲ್ಲ 60 ಅಡಿ, 80 ಅಡಿ, 100 ಅಡಿವರೆಗೂ ಎಲ್ಲ ಕೂಡ ಕೊಳವೆ ಬಾವಿಯನ್ನು ಕೊರೆಸಿರುವಂಥ ಬಾವಿಗಳಲ್ಲಿ ಮಕ್ಕಳು ಬಿದ್ದಿದ್ವು. ಅಂತಹ ಪ್ರಕರಣಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಮಗುವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ರಕ್ಷಣೆ ಮಾಡ್ಬೋದು. ಅದೇ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಮಗುವನ್ನು ಹೊರ ತಂದ ಮೇಲೆ ಕೂಡ ಅದಕ್ಕೆ ಬೇಕಾಗಿರುವಂಥ ಚಿಕಿತ್ಸೆಗಳನ್ನು ತಕ್ಷಣಕ್ಕೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಆಂಬ್ಯುಲೆನ್ಸ್ ವೈದ್ಯರು ಎಲ್ಲರೂ ಕೂಡ ಅಲ್ಲೇ ಜಮಾಯಿಸಿದ್ದಾರೆ.